ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಜೋಗುಂಡಬಾವಿ ಮರ್ನಾಳ್ ಹಾಗೂ ಬರ್ದೇವ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ವಿದ್ಯುತ್ ಸಮಸ್ಯೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಿಯಾಗಿ ವಿದ್ಯುತ್ ಪೂರೈಕೆ ಇಲ್ಲದೆ ನಾಟಿ ಮಾಡಿದ ಬೆಳೆಗಳು ಒಣಗುತ್ತಿದ್ದು, ಕೂಡಲೇ ಹಗಲಿನಲ್ಲಿ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಬೇಕೆಂದು ಆಗ್ರಹಿಸಿ ನಾರಾಯಣಪುರ ವಾಲ್ಮೀಕಿ ವೃತ್ತದಲ್ಲಿ ಜೆಸ್ಕಾಂ ಇಲಾಖೆ ವಿರುದ್ಧ ರಸ್ತೆ ತಡೆಗಟ್ಟಿ ಪ್ರತಿಭಟನೆ ಮಾಡಿದರು. ರಾತ್ರಿ ವೇಳೆಯಲ್ಲಿ ವಿದ್ಯುತ್ ನೀಡುತ್ತಿರುವುದರಿಂದ ರೈತರು ಹಾವು ಚೇಳುಗಳ ಭಯ ಮತ್ತು ಕಾಡು ಮೃಗಗಳ ಹಾವಳಿಯ ನಡುವೆ ಪ್ರಾಣ ಕೈಯಲ್ಲಿ ಹಿಡಿದು ಹೊಲ ಕಾಯುವಂತಾಗಿದೆ. ಮಾಜಿ ಶಾಸಕ ನರಸಿಂಹ ನಾಯಕ್ ಮತ್ತು ಬಿಜೆಪಿ ಮುಖಂಡರು ಹನುಮಂತ ನಾಯಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಜೆಸ್ಕಾಂ ಇಲಾಖೆ ವಿರುದ್ಧ ಸರ್ಕಾರ ಎಚ್ಚರಿಕೆ ನೀಡಿದ ಬಬ್ಲುಗೌಡರು ಕೂಡಲೇ ಹಗಲಿನಲ್ಲಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾರಾಯಣಪುರದಿಂದ ಹುಣಸಗಿಯವರೆಗೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹನುಮಂತ ನಾಯಕ್, ಬಬ್ಲುಗೌಡರು, ಬಿಜೆಪಿ ಮುಖಂಡರು ಮತ್ತು ಗದ್ದಪ್ಪ ಪೂಜಾರಿ, ತಿಪ್ಪಣ್ಣ, ರೂಡಾಲ್ ಬಂಡ, ರಮೇಶ್ ಕೋಳೂರ್, ಮೆಲ್ಲು ಮಸ್ತಕ್, ಶಿವು ಬಿರಾದರ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಅದನ್ನ ತಾವೆಲ್ಲರೂ ಮರೆತು ಬಿಟ್ಟಿರಿ. ಯಾಕಂತಂದ್ರ ತಿಂಗಳ ಪಗಾರ ಬರ್ತದೆ, ನಿಮ್ಮ ಹೆಂಡ್ರ ಮಕ್ಕಳು ನಡೆದ ಜೀವನ. ಇಷ್ಟೇ ವಿಚಾರ ಮಾಡ್ರಿ. ಒಬ್ಬ AW ನೀವು ಬಂದಿರಿ, ಅಧಿಕಾರಿಗಳು ಬಂದಿರಿ, ಇಷ್ಟೊಂದು ಜನ ರೈತರು ಕುಂತಾರ. ಈಗ ನಾವು ಬರಷ್ಟಿಗೆ ಎಷ್ಟು ಸರಿ ಕರೆಂಟ್ ಹೋಗ್ಯದ, ಎಷ್ಟು ಸರಿ ಎಲ್ಸಿ ತಗೊಂಡಾರ, ಅದನ್ನ ವಿಚಾರ ಮಾಡ್ರಿ. ನೀವು ಯಾಕ್ರಿ ಯಾಕ ಈ ಪರಿಸ್ಥಿತಿ ನಮಗ್ ಯಾಕ ಆಯ್ತು? ಏನೋ 7 ತಾಸು ಕರೆಂಟ್ ಕೊಡ್ತೀರಿ ಅಂತೀರಿ, 7 ತಾಸು ರಾತ್ರಿ ಕೊಡ್ತೀರಿ, 12 ಗಂಟೆಗೆ ಅವನು ಕಳ್ಸ್ಕೊಳಕ್ ರೆಡಿ ಯಾರ, ನಮ್ ರೈತರು ಚೋಳುನು ಕಳ್ಸ್ಕೊಳಕ್ ರೆಡಿ ಯಾರ. ಜೀವ ಒತ್ತಿಟ್ಟು ನಮ್ಮಂತವ್ರಿಗೆ ಅನ್ನ ಕೊಡುವಂತಾರ ಯಾರಾದ್ರೂ ಇದ್ರ ಅದ್ರ ರೈತರು, ಅದನ್ನ ನೀವು ಮರಿಬಾಡ್ರಿ. 12 ಕೊಡೋದು 7 ತಾಸು ಕರೆಕ್ಟ್ ಆಗಿ ಕೊಡ್ರಿ. ಒಬ್ಬ ರೈತರು ನಿಮಗೆ ಬಂದು ಪ್ರತಿಭಟನೆ ಮಾಡಲ್ಲ, ಯಾಕಂತ ಕೇಳಲ್ಲ. ವಿಚಾರ ಮಾಡ್ರಿ. ರೈತರಿಗೆ ನೀವು ಕಾಡ್ಸ್ಕೊಂತ ಕುಂತೀರಿ, ರೈತರಿಗೆ ನೀವು ಕರೆಂಟ್ ಹಾಕ್ಲಿಲ್ಲ ಅಂತಂದ್ರ, ನಾಳೆ ರೈತ ಬೆಳಿಲಿಲ್ಲ ಅಂತಂದ್ರ ಒಟ್ಟಿಗೆ ಏರಿ ಒಟ್ಟಿಗೆ ಏನ್ ತಿನ್ನಮ್, ಅದನ್ನ ವಿಚಾರ ಮಾಡ್ರಿ. ಹಂಬಿನೊಳಗ್ ಹೋಗ್ಬೇಡ್ರಿ, ಸೊಕ್ಕಿನೊಳಗ್ ಹೋಗ್ಬೇಡ್ರಿ. ರೈತರು ಈಗ ಮೊನ್ನೆ ಬಬ್ಲಾದಿ ಅಪ್ಪರು ಹೇಳ್ಯಾರ, ನುಡಿಗಳನ್ನು ನೋಡ್ದಾರ ಏನಂತ, ಮಳೆ ಕರ್ಮದ ಮಳೆ ಧರ್ಮದ ಬೆಳೆ ಅಂತ. ಆ ರೈತರಿಗೆ ಏನ್ ಮಾಡಮ್ಮ, ನಮ್ಮಂತವ್ರು ನಿಮ್ಮಂತವ್ರು ಹುಟ್ಟಿ ಧರ್ಮದಾಗಿದ್ದವರಿಗೆ ಕರ್ಮದಾಗ ಏಕತ್ತೀವಿ. ಅದಕ್ಕೆ ದಯವಿಟ್ಟು ನೀವು ಕರೆಂಟ್ ಕೊಡ್ರಿ. ಯಾಕಂತಂದ್ರೆ ಮಳಿ ಇಲ್ಲ, ಮಳೆ ಏನು ಕೈ ಕೊಟ್ಟಾನ. ಮಳೆ ಬಂದಿತ್ತು ಅಂತಂದ್ರೆ ಇಷ್ಟು ಕಷ್ಟಪಡೋದು ರೈತರಿಗೆ ಯಾರಿಗೂ ಬೇಕಾಗಿದ್ದಿಲ್ಲ. ಏನ್ರಿ ಮಳೆ ಬಂದದ, ಜಂಪ್ಗಳು ಇದಾತವ, ನೀವೇ ಹೇಳ್ರಿ ಎದ್ರ ಸಮಸ್ಯೆ ಅದ, ಯಾಕೆ ಇಷ್ಟೊಂದು ರೈತರಿಗಾಗಲಿ ಯಾರಿಗೇ ಆಗಲಿ ಎಲ್ಲರಿಗೆ ಯಾಕೆ ನಿಮ್ಮಿಂದ ತೊಂದರೆ ಆಗಾಕತ್ತದ? ನಾ ಮೊನ್ನೆ ಆದ್ರೂ ಕೊಡೆಕಲ್ನಾಗ ಒಂದು ಹೇಳಿನಿ, ನಿಮಗೆ ಏನು ತೊಂದರೆ ಇಲ್ಲ, ನಿಮಗೆ ತೊಂದರೆ ಇರೋದು ನಿಮ್ಮ ಲೈನ್ಮನ್ಗಳಿಂದ. ಸಮಸ್ಯೆ ಹೆಂಗಾಗ್ಯದ ಅಂತಂದ್ರ, ನಿಮ್ಮ ಲೈನ್ಮನ್ಗಳು ಒಂದು ತಲ್ಲಿ ಎಲ್ಸಿ ತಗೋಬೇಕಾದ್ರ ಜಿಯೋಸ್ ತಕೋರಿ ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು ಮುಗ್ದದ, ಕಾಲು ಮುಗಿದು ವಿನಂತಿ ಮಾಡೋದನ್ನು ಮುಗ್ದದ, ಇನ್ನು ಕಾಲು ಮುರಿಯೋದು ಒಂದೇ ಉಳ್ದ. ಅಂದ್ರ ಒಂದು ಸರಿ ನೀವು ತಿಳ್ಕೊರಿ, ನಿಮ್ಮ ಲೈನ್ ಮ್ಯಾನ್ಗಳಾಗ್ಲಿ ಅವ್ರಾಗ್ಲಿ ಮಾತಾಡೋದು ತಿಳ್ಕೊರಿ. ನೋಡ್ರಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮಗ, ಆ ರೈತರ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್, ನೀವು ಲೈನ್ ಮ್ಯಾನ್ಗಳ ಮೇಲೆ ಒಬ್ಬರ ಮೇಲೆ ಆಕ್ಷನ್ ತಗೋರಿ. ನಮ್ ಭಾಗದ ರೈತರು ಆರಾಮಾಗಿ ಮನೆಗೆ ಕುಂತು ನೀರು ಬಿಡುವಂತ ಕೆಲಸ ಆಗ್ತದ. ಒಬ್ಬರ ಮೇಲೆ ಆಕ್ಷನ್ ತಗೊಲಿಲ್ಲ ಅಂದ್ರೆ ಇವೇನ್ ಮಾಡ್ತಾನ ವೈಕಲ್ ತೋಲ್ ಬಿಡುವಂತಾರ. ಏನೇನ್ರಿ ಇಲ್ಲಿ ಕುಂಡಿರ್ತಾರ, ನಾಣಪುರ್ನಾಗ ಇರ್ತಾರ, ಅಲ್ಲಿ ಸ್ವಲ್ಪ ಸ್ಪಾರ್ಕ್ ಆಗಿ ಜಂಪ್ ಹೋಯ್ತು ಅಂತ ತಿಳ್ಕೊ, ಹಚ್ಚಿ ಸರ್ ಎಲ್ಸಿ ತಗೋರಿ. ಇವ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಹುಡುಕ್ಬೇಕು, ಹುಡುಕಿಂದ ಲೈನ್ ಹಾಕಬೇಕು. ಮೊನ್ನೆ KEB ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ನಮ್ಮ ನಾಯಕರು, ನಮ್ಮ ಹಿರಿಯರು, ರೈತ ಬಾಂಧವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡೋಣ. ಯಾಕಂದ್ರೆ ನಮಗ್ ಬೇಕಾಗಿರೋದು ಕರೆಂಟ್ ಮತ್ತು ನೀರು.
ಯಾವುದೇ ಉದ್ರೇಕದ ಹೋರಾಟ ನಮಗೆ ಬೇಕಾಗಿಲ್ಲ. ನಮ್ಮ ರೈತರಿಗೆ ಸರಿಯಾದ ಕರೆಂಟ್ ಕೊಡಿ. ರಾತ್ರಿ 12 ಗಂಟೆ ಕರೆಂಟ್ ಕೊಡ್ತೀರಿ, ರಾತ್ರಿ ರೈತ ಹೋಗಿ ರಾತ್ರಿ 12 ಗಂಟೆ ಕರೆಂಟ್ ಬರ್ತದ ಅಂತೇಳಿ ಕೆನಾಲ್ ಮೇಲೆ ಹಳ್ಳದ ಹತ್ರ ಪಕ್ಕದ ಹತ್ರ ಕೊಡ್ಬೇಕಾದ್ರೆ ಹಾವು, ಚೇಳುಗಳು, ದೊಡ್ಡ ಪ್ರಾಣಿಗಳು ಬರ್ತಾ ಇದಾವೆ. ಭಯದ ವಾತಾವರಣ ಆಗಿದೆ. ಅವ್ರಿಗೆ 8 ಮಕ್ಕಳಿದ್ದಾರೆ. ಅದನ್ನ ಅಧಿಕಾರಿಗಳು ತಿಳ್ಕೋಬೇಕು. AC ರೂಮಲ್ಲಿ ಕುತ್ಕೊಂಡು ರಾತ್ರಿ 12ಕ್ಕೆ ಬಂದ ನೀವು ಅಂದಂಗ ಕರೆಂಟ್ ಕೊಟ್ಟಾಗ ನಾವು ಹೋಗಬೇಕು. ನೀವು ಮುಂಜಾನೆ ಬರ್ತದೆ, ಮುಂಜಾನೆ ಹೋಗ್ಬೇಕು. ನಾವೇನ್ ನಿಮಗೆ ಹುಟ್ಟಿದ್ದೇವೆ, ಏನ್ ನಮ್ಮ ತಂದೆ ತಾಯಿ ಹುಟ್ಟಿದ್ದೇವೆ, ಅದನ್ನ ಮೊದಲು ಸರಿಯಾಗಿ ಅಧಿಕಾರಿಗಳು ಹೇಳಬೇಕು. ಇದನ್ನ ಈ ಹೋರಾಟವನ್ನ ಬಹಳ ಸೂಕ್ಷ್ಮವಾಗಿ ತಾವು ತಿಳ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜೀವ್ಗೌಡರಣ್ಣವರ ಸಹೋದರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಬ್ಲುಗೌಡರಣ್ಣವರ ನೇತೃತ್ವದಲ್ಲಿ ಈ ಒಂದು ಶಾಂತಿಯುತ ಹೋರಾಟವಾಗಿದೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಸರಿಯಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ನೀವು ವಿದ್ಯುತ್ತನ್ನ ಪೂರೈಕೆ ಮಾಡಬೇಕು. ಸರಿಯಾದ ದಿನಮಾನಗಳಲ್ಲಿ ನೀವು ವಿದ್ಯುತ್ತನ್ನ ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜೀವ್ಗೌಡರ ನೇತೃತ್ವದಲ್ಲಿ ನಿಮ್ಮ KEB ಅಧಿಕಾರಿ ಹುಣಸಗಿ ಪಟ್ಟಣದಲ್ಲಿ ಬಂದು ನಿಮ್ಮ ಅಧಿಕಾರದ ಕಟ್ಟಡವನ್ನ ಮತ್ತು ನಿಮ್ಮನ್ನ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ನಿಮ್ಗೆ ತಕ್ಕ ಶಾಸ್ತಿಯನ್ನ ರೈತರ ಪರವಾಗಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ನಾಯಕರು ಈಗ ಸನ್ಮಾನ್ಯ ಬಬ್ಲುಗೌಡರಣ್ಣವ್ರು ಬಂದಿದ್ದಾರೆ. ಈ ಮನವಿಗೆ ತಾವು ಸ್ವೀಕಾರವನ್ನ ಮಾಡಿ ನಿಮ್ಮ ಅನಿಸಿಕೆಯನ್ನ ಬಹಳ ರೈತರಿಗೆ ಸ್ಪಷ್ಟವಾಗಿ ಹೇಳಬೇಕು, ಸಂದೇಶವನ್ನು ನೀಡಬೇಕಂತೇಳಿ ನಮ್ಮ ನಾಯಕರ ಪರವಾಗಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಮ್ಮ ರೈತ ಬಾಂಧವರಿಗೆ ಹೇಳಿ ನಾನು 2 ಮಾತುಗಳನ್ನ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಮೇಶಣ್ಣ ಕುಳಿಯವರು ನೆರವೇರಿಸ್ತಾರೆ. ಒಂದು ಅರ್ಥಗರ್ಭಿತವಾಗಿ ಮಾತಾಡಿದಂತ ಮನೆ ಶೇಖರ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಕರೆಂಟಿನ ಮತ್ತು ನೀರಿನ ಅಭಾವ, ಅದರ ಜೊತೆಗೆ ಕರೆಂಟಿನ ವ್ಯವಸ್ಥೆ ಈ ರೀತಿ ಇದೆ ಅಂತ ಈಗಾಗಲೇ ಅಧಿಕಾರಿ ವರ್ಗಕ್ಕೆ ಮನ್ನಣೆ ಆಗಿದೆ. 365 ದಿನಗಳ ಕಾಲ ನಮ್ಗೆ ಇದೇ ಕಷ್ಟ. ಒಂದು ದಿನ ಕೂಡ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಪ್ರತಿಭಟನೆಯ ಒಂದು ಶಾಂತಿಯುತ ಪ್ರತಿಭಟನೆಗೆ ಮಾನ್ಯ ಬಬ್ಲುಗೌಡಣ್ಣನವರು 2 ಮಾತಾಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇಲ್ಲಿ ಸೇರಿರುವಂತ ಎಲ್ಲ ರೈತರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಇದು ನಮಗ ಬಹಳ ವಿಚಿತ್ರವಾದ ದಿವಸ. ಯಾಕಂತಂದ್ರ ನಮ್ಮಲ್ಲಿ ರೈತರು ಎಷ್ಟು ಸಂಭಾಯ್ತಾರ ಅಂತಂದ್ರ ಯಾವತ್ತೂ ಪ್ರತಿಭಟನೆ ಅದು ಮಾಡಿದ್ದಿಲ್ಲ. ಈಗ ಎಷ್ಟು ಕಷ್ಟ ಬಂದದ, ಅವ್ರು ಎದಕ್ ಬಂದು ರೋಡಿಗೆ ಇಳಿದಾರ ಅಂತೇಳಿ ತಾವೆಲ್ಲ ಅಧಿಕಾರಿಗಳು ತಿಳ್ಕೊಬೇಕಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ನಿಮಗ. ನಮ್ಮಲ್ಲಿ ಎಷ್ಟು ಮುದ್ದ ರೈತರಾರೋ ಅಷ್ಟೇ ಖಾರ ಉಣ್ತಾರ, ಎಷ್ಟು ಮುದ್ದು ಸ್ವಭಾವ ಅದು ಅಷ್ಟೇ ತಾಳ್ಮೆಯಿಂದ ಇರ್ತಾರ. ಯಾವಾಗ ಗಾಡಿ ತಟ್ಟಿಂದ ಯಾರು ಕೇಳಲ್ಲ, ಅದೇ ರೀತಿ ನಮ್ಮ ರೈತರ ಪರಿಸ್ಥಿತಿ ಆಗ್ಯದ. ದಯವಿಟ್ಟು ನೀವು ಏನ್ ಇರುವಂತ KEB ಅಧಿಕಾರಿಗಳು ತಿಳ್ಕೊಬೇಕು. ಯಾಕಂತಂದ್ರೆ ಇದು ಒಂದೇ ತಲೆ ಸ್ಟ್ರೈಕ್ ನಡೆದಿಲ್ಲ, ದಿನ ಒತ್ತೊಂಡ್ರ ಯಾವಾಗಾದ್ರೂ ನೋಡ್ರಿ ಕೊಡೆಕಲ್ KEB ಮುಂದಾದ್ರೂ ರೈತರು ಇರ್ತಾರ, ಹುಣಸಗಿ ಬಲ್ಲಿ ಆದ್ರೂ ಇರ್ತಾರ. ಇವ್ರಿಗೆ ಏನ್ ಅನಿಸ್ಬಿಟ್ಟದ ಅಧಿಕಾರಿಗಳಿಗೆ ಅಂತಂದ್ರ ಇವಿಷ್ಟು ಸ್ಟ್ರೈಕ್ ಮಾಡ್ತಾರ, ಆಯ್ತು 1 ತಾಸು ಬರ್ತಾರ, ಯಾರ್ಯಾರು ಮುಖಂಡರುಗಳು ಬರ್ತಾರ, ಒದರ್ತಾರ, ಓದ್ತಾರ, ನಮಗ ನಾವು ಹಂಗ ಪೂರಾ ಮನವರಿಕೆ ಆಗ್ಬಿಟ್ಟದ. ಇವತ್ತ ನಾವು ಇದನ್ನ ಸ್ಟ್ರೈಕ್ ಮಾಡಬೇಕಾದ್ರ ಯಾವುದೇ ರಾಜಕೀಯ